ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಉಗುರಿಗೂ ಉಂಗುರ ಅಂತಂದರೆ ನಿಮ್ಮ ಉಗುರನ್ನ ಮತ್ತಷ್ಟು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ನೇಲ್ ಪಾಲಿಶ್ ಮೇಲೆ ಅಲಂಕಾರ ಮಾಡುವಂಥದ್ದು, ಡಿಸೈನ್ ಮಾಡುವಂಥದ್ದು ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಈ ಉಗುರಿ ಮೇಲೆ ವಿನ್ಯಾಸ ಮಾಡುವಂಥದ್ದು. ಬನ್ನಿ ಅದ್ರ ಬಗ್ಗೆನೂ ನಮ್ಮ ನಳಿನಿ ಹೇಳ್ತಾರೆ ಯಾವ ರೀತಿ ಡಿಸೈನ್ಸ್ ಇದೆ, ಏನೆಲ್ಲ ಟ್ರೆಂಡ್ ಇದೆ ಈಗ ಅಂತ. ನಳಿನಿ, ಉಗುರುಗಳಿಗೆ ಇದು ಡಿಸೈನ್ ಮಾಡೋದು ಅಂತಂದರೆ ನೇಲ್ ಪಾಲಿಶ್ ಅಷ್ಟೇ ಬಿಟ್ಟರೆ ತುಂಬ ಜನಕ್ಕೆ ಬೇರೆ ಏನು ಹೇಗೆ ಮಾಡೋದು ಗೊತ್ತಾಗಲ್ಲ. ನೇಲ್ ಪಾಲಿಶ್ ಇಂದ ಹಿಡಿದು ಉಗುರುಗಳನ್ನು ಚೆನ್ನಾಗಿಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್? ನೇಲ್ಸ್ ಅಂತೂ ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಅದು ಹೇಳ್ತಾರೆ ನೇಲ್ಸ್ ನೋಡಿಬಿಟ್ಟು ಒಂದು ಹ್ಯೂಮನ್ ಬೀಯಿಂಗ್ ಹೆಲ್ತ್ ಹೇಳ್ಬೋದು ಅಂತ. ಸೊ ಹೌ ಹೆಲ್ದಿ ಯುವರ್ ನೇಲ್ಸ್ ಆರ್, ದ್ಯಾಟ್ ಹೆಲ್ದಿ ಯು ಆರ್. ಸೊ ಇದ್ರ ಬಗ್ಗೆ ಆ್ಯಂಡ್ ಆಫ್ಟರ್ ದ ಫೇಸ್ ಕೈ ಒಂದು ಭಾಳ ಇಂಪಾರ್ಟೆಂಟು. ವೆನ್ ವಿ ಮೀಟ್ ಪೀಪಲ್, ನಾವು ಪೀಪಲ್ನ ಮೀಟ್ ಮಾಡುವಾಗ ಅವ್ರ ಹತ್ರ ಮಾತಾಡುವಾಗ ನಮ್ಮ ಮುಖದಿಂದ ಆದಮೇಲೆ ದ ನೆಕ್ಸ್ಟ್ ಪಾರ್ಟ್ ಅದು ಏನು ಕಾಣಿಸುತ್ತೆ ಅಂತಂತ ಕೈ. ಸೊ ಆ ಕೈನ ಚೆನ್ನಾಗಿ ನಾವು ಗ್ರೂಮ್ ಮಾಡಬೇಕು. ಕೈ ಗ್ರೂಮ್ ಮಾಡ್ಕೊಳ್ಳುತ್ತೆ, ಒಂದು ಪರ್ಸ್ನಾಲಿಟಿಗೆ ಒಂದು ಲಿಫ್ಟ್ ಬರುತ್ತೆ. ಇವ್ರ ಕೈ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಇವ್ರಿಗೆ ಕಾನ್ಷಿಯಸ್ನೆಸ್ ಇದೆ, ಇವರಿಗೆ ಹೂ ಈಸ್ ಮೋರ್ ಕಾನ್ಷಿಯಸ್ ಆಫ್ ದೇರ್ ಪರ್ಸ್ನಲ್. ಸೊ ಇವ್ರಿಗೆ ಪರ್ಸ್ನಾಲಿಟಿ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಒಂದು ಇಂಪ್ರೆಷನ್ ಬರುತ್ತೆ. ಅದು ಒಂದು ಇಂಟರ್ವ್ಯೂ ಆಗ್ಬೋದು, ಅದು ಒಂದು ಮದುವೆ ಆಗ್ಬೋದು, ಯಾವುದಾದ್ರೂ ಆಗ್ಬೋದು, ಫಂಕ್ಷನ್ ಆಗ್ಬೋದು. ಸೊ ಕೈ ಒಂದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇನ್ ದ ಹ್ಯಾಂಡ್ಸ್ ದ ನೇಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ನಿಮ್ಗೆ ನ್ಯಾಚುರಲ್ ನೇಲ್ಸ್ ಇರುತ್ತೆ, ಅದು ಮ್ಯಾನಿಕ್ಯೂರ್ ಮಾಡಿಸ್ಕೊಂಡು ಬಫಿಂಗ್ ಮಾಡಿಸ್ಕೊಂಡು ಅದಕ್ಕೆ ಹೆಲ್ದಿ ಲುಕ್ ಕೊಟ್ಬಿಟ್ಟು ಅದಕ್ಕೆ ನೇಲ್ ಪೇಂಟ್ ಮಾಡಿಸ್ಕೊಳ್ತೆ ಚೆನ್ನಾಗಿರುತ್ತೆ. ಬಟ್ ಎಲ್ಲರಿಗೂ ನೇಲ್ಸ್ ಇರಲ್ಲ. ಪ್ರೊಫೆಷ್ನಲಿ ಅವರು ಇರ್ಬೋದು. ಡಾಕ್ಟರ್ಸ್ ಕೆನಾಟ್ ಗ್ರೋ ನೇಲ್ಸ್, ಬ್ಯೂಟಿಷಿಯನ್ಸ್ ಕೆನಾಟ್ ಗ್ರೋ ನೇಲ್ಸ್. So there are certain professions which don't demand nails and it's not hygienic to have nails. So anta profession alli nimge nails iralla. But ಫಂಕ್ಷನ್ಗೆ ಹೋಗುವಾಗ ಎಲ್ಲರಿಗೂ ಚೆನ್ನಾಗಿ ಬೇಕಾಗುತ್ತೆ. ಸೊ ಅವಾಗ ಈ ನೇಲ್ ಆರ್ಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಈ ನೇಲ್ಸ್ ಇಲ್ಲರ ಬಗ್ಗೆ ಅವ್ರಿಗೆ ನೇಲ್ ಫಿಕ್ಸ್ ಮಾಡ್ಬೋದು. ಆರ್ಟಿಫಿಷಿಯಲ್ ನೇಲ್ಸ್ ಫಿಕ್ಸ್ ಮಾಡಿಬಿಟ್ಟು ಅದ್ಮೇಲೆ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಆರ್ಟ್ ಬಂದಿದೆ. ವಿತ್ ಪ್ರಿಂಟಿಂಗ್ ಆರ್ಟ್ ಅಂತ ಹೇಳ್ತೀವಿ. ಪ್ರಿಂಟಿಂಗ್ ಆರ್ಟ್ ಇದೆ, ವಿತ್ ಪಾಲಿಶ್ ಕ್ರ್ಯಾಕ್ ಆರ್ಟ್ ಇದೆ, ಆಮೇಲೆ ಸ್ಟೋನ್ ಆರ್ಟ್ ಇದೆ. ಸೊ ಈ ಆರ್ಟಲ್ಲಿ ನೇಲ್ಸ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಓಕೆ, ನೇಲ್ ಜಾಯಿನ್ ಮಾಡೋದು ಅಂತ ಹೇಳಿದ್ರಲ್ಲ ನೀವು, ಸ್ಟಿಕ್ ಮಾಡೋದು, ಅದು ಎಷ್ಟು ಈಸಿ, ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬೋದು? ಆ್ಯಂಡ್ ಹೌ ಲಾಂಗ್ ಇಟ್ ವಿಲ್ ಬಿ ಅಂತ? ತುಂಬ ಬೇಗ ಮಾಡ್ಕೋಬೋದು. ಇಟ್ ಈಸ್ ಅ ಪ್ರಾಸೆಸ್ ಆಫ್ ಹಾಫ್ ಎನ್ ಅವರ್. ನೇಲ್ಸ್ ಆರ್ಟಿಫಿಷಿಯಲ್ ನೇಲ್ಸ್ ಅಟ್ಯಾಚ್ ಮಾಡಿಬಿಟ್ಟು ಆ ನೇಲ್ಸ್ ಕ್ರಿಯೇಟ್ ಮಾಡೋದು ತುಂಬ ಈಸಿ ಇದೆ. ಅದು ಓನ್ಲಿ ಮ್ಯಾಟ್ರ್ ಆಫ್ ಹಾಫ್ ಎನ್ ಅವರ್. ಎಷ್ಟು ಇದು ಟೈಮ್ ಇರುತ್ತೆ ಅಂತ ಅದು ಡಿಪೆಂಡ್ಸ್ ಆನ್ ಹೌ ದೇ ಮೈಂಟೈನ್ ಇಟ್. ಸೊ ಅದು ವಾಟರಲ್ಲಿ ವಾಶ್ ಮಾಡುತ್ತೆ, ಒನ್ ಡೇ ಅಲ್ಲಿ ಹೋಗ್ಬೋದು. ಬಟ್ ನಿಮಗೆ ಫಂಕ್ಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಆರ್ಟ್ ಬಗ್ಗೆ ತೊಗೊಳ್ಳೋದಾದರೆ ನೀವು ಹೇಳಿದ್ರಿ ತುಂಬಾ ಈಗ ಈಸಿಯಾಗಿ ಆರ್ಟ್ ನಮಗೆ ಬೇಕಾದಂಗೆ ಆರ್ಟ್ ಮಾಡ್ಕೋಬೋದು, ಸ್ಟೋನ್ ವರ್ಕ್ ಇರ್ಬೋದು. ಸೊ ಯಾವ ಥರ ಒಂದು ಡಿಫ್ರೆಂಟಾಗಿ ಈಗ ಟ್ರೆಂಡ್ ಏನಿದೆ ಅಂತ? ಈಗ ಟ್ರೆಂಡ್ ನೈಲ್ ಆರ್ಟ್ ತುಂಬ ಇನ್ ಟ್ರೆಂಡ್ ಇದೆ. ಸೊ ತುಂಬ ವೆರೈಟೀಸ್ ಇದೆ ಅದರಲ್ಲಿ. ಸೊ ದೇರ್ ಈಸ್ ಕೈಂಡ್ ಆಫ್ ಪ್ರಿಂಟಿಂಗ್. ಸೊ ನೇಲ್ಸ್ ಪೇಂಟ್ ಮಾಡಿಬಿಟ್ಟು ಅದ್ಮೇಲೆ ಪ್ರಿಂಟ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಎಡಿಷ್ನಲ್ ಆಕ್ಸೆಸರೀಸ್ ನಾವು ಕೊಡ್ತೀವಿ. ಇಟ್ ಈಸ್ ಓನ್ಲಿ ಪ್ರಿಂಟಿಂಗ್ ಈಸ್ ನಾಟ್ ನೇಲ್ ಆರ್ಟ್, ಬಟ್ ಅದಕ್ಕೆ ಎಡಿಷ್ನಲ್ ಆಕ್ಸೆಸರೀಸ್. ಸೊ ದ ಶೇಪ್ಸ್ ಆಫ್ ನೇಲ್ಸ್ ವಿಲ್ ಬಿ ಡಿಫ್ರೆಂಟ್. ಶೇಪ್ ಕೊಡಬೇಕು. ಅದರಲ್ಲಿ ಸ್ಕ್ವೇರ್ ಶೇಪ್ ಇದೆ, ರೌಂಡ್ ಶೇಪ್ ಇದೆ, ಸೊ ಪಾಯಿಂಟೆಡ್ ಶೇಪ್ ಇದೆ. ಸೊ ಹೌ ದ ಕ್ಲೈಂಟ್ಸ್ ಎಕ್ಸಾಕ್ಟ್ಲಿ ವಿ ಸಿ ದ ನೀಡ್ಸ್ ಆಫ್ ದ ಕ್ಲೈಂಟ್ಸ್ ಆ್ಯಂಡ್ ಗಿವ್ ದಮ್ ಅ ಶೇಪ್. ಅದಕ್ಕೆ ಮೇಲೆ ಆರ್ಟ್ ಮಾಡಿ ಆ್ಯಂಡ್ ಅವರ ಹ್ಯಾಂಡ್ ಬೆರಳುಗಳ ಸೈಜ್ ನೋಡಿಕೊಂಡು ಯಾವ ಸೂಟ್ ಆಗುತ್ತೆ ಅಂತ. ಸೊ ಮೆನಿಕ್ಯೂರ್ ಇದಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ? ಮೆನಿಕ್ಯೂರ್ ಮಾಡೋದಂದ್ರೆ ಏನು ಯೂಸ್ ಆಗುತ್ತೆ ಅಂತೀರಾ ಉಗುರುಗಳಿಗೆ, ಕೈಗಳಿಗೆ? ಮೆನಿಕ್ಯೂರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೇಲ್ಸ್, ಫಾರ್ ದ ಹೆಲ್ತ್ ಆಫ್ ದ ನೇಲ್ಸ್, ಹೆಲ್ತ್ ಆ್ಯಂಡ್ ನರಿಶ್ಮೆಂಟ್ ಆಫ್ ದ ನೇಲ್ಸ್. ಅದೇ ಕೆಲವರಿಗೆ ನೇಲ್ಸ್ ಇನ್ಗ್ರೋತ್ ಇರುತ್ತೆ, ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತೆ. ಫಸ್ಟ್ ಅದೆಲ್ಲ ಕ್ಯೂಟಿಕಲ್ಸ್ ಆಗಿ ಹೆಲ್ದಿ ಇರಬೇಕು, ಕ್ಯೂಟಿಕಲ್ಸ್ ಪುಷ್ ಮಾಡಬೇಕು. ಇದೆಲ್ಲ ಮಾಡಿಬಿಟ್ಟು ಕೈಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೇಲ್ ಪಾಲಿಶ್ ಆಗುತ್ತೆ. ಅದು ಸಪ್ರೇಟ್ ಲುಕ್ಕೇ ಇರುತ್ತೆ ಕೈಗೆ. ಆ್ಯಂಡ್ ಮ್ಯಾನಿಕ್ಯೂರಲ್ಲಿ ತುಂಬ ವೆರೈಟೀಸ್ ಇದೆ. ಚಾಕ್ಲೇಟ್ ಮ್ಯಾನಿಕ್ಯೂರ್ ಇದೆ, ಆಮೇಲೆ ಒಂದು ಸಿಲ್ಕ್ ರ್ಯಾಪ್ ಅಂತ ಒಂದಿದೆ. ತುಂಬ ಜನರ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಉಗುರು ಬೇಗ ಕಟ್ ಆಗ್ತಾ ಇರಲ್ಲ. ಅಂಥವ್ರಿಗೆ ಏನು ಆ್ಯಕ್ಚುಲಿ ಫುಡ್ ಇರ್ಬೋದು, ಡಯಟಲ್ಲಿ ತಗೊಳ್ಳೋದಾದ್ರೆ ಅಥವಾ ಕೇರ್ ಮಾಡ್ಕೊಳ್ಳೋದಾದ್ರೆ ನೇಲ್ ಕೇರ್ ಹೇಗೆ ಮಾಡಬೇಕು? ಎಕ್ಸಾಕ್ಟ್ಲಿ, ನೇಲ್ಸ್ ಚೆನ್ನಾಗಿ ಗ್ರೋ ಆಗಬೇಕಂತೆ ಅದಕ್ಕೆ
ಕ್ಯಾಲ್ಶಿಯಂ ಪೊಟ್ಯಾಷಿಯಮ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಅವರು ಒಳ್ಳೆ ಫುಡ್ ತಗೋಬೇಕು, ಒಳ್ಳೆ ವೈಟಮಿನ್ಸ್, ಒಳ್ಳೆ ಫ್ರೂಟ್ಸ್ ಅದೆಲ್ಲ ತಗೊಳುತ್ತೆ. ನೈಲ್ ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುತ್ತೆ, ರೂಟ್ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಚೆನ್ನಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ನಳಿನಿ, ನಮಗೆ ವೈಟ್ ಸೀಕ್ರೆಟ್ ತಿಳಿಸ್ಕೊಡ್ರ ಜೊತೆಗೆ ಬ್ಯೂಟಿ ಸೀಕ್ರೆಟು ಹೇಳ್ಕೊಟ್ರಿ ಆ್ಯಂಡ್ ನೇಲ್ ಆರ್ಟ್ ಅದರೆಲ್ಲ ಏನು ಆ್ಯಕ್ಚುಲಿ ಎಷ್ಟು ಟ್ರೆಂಡ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ವೈಟ್ ಸೀಕ್ರೆಟ್ ಜೊತೆಗೆ ನೇಲ್ ಆರ್ಟ್ ಬಗ್ಗೆನೂ ಸಾಕಷ್ಟು ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ಬ್ಯೂಟಿಷಿಯನ್ ಜೊತೆಗೆ ಕೂತ್ಕೊಂಡ್ಬಿಟ್ವಿ ಅಂದರೆ ಟಿಪ್ಸ್ ಕೇಳ್ತಾನೆ ಹೋಗ್ತೀವಲ್ವಾ, ಟಾಪ್ ಟು ಬಾಟಮ್ ಯಾವ ರೀತಿ ನಾವು ಆರೋಗ್ಯವನ್ನು ಸೌಂದರ್ಯವನ್ನು ಕಾಪಾಡಬೇಕು ಅಂತ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೌಂದರ್ಯ ಪ್ರಜ್ಞೆ ಜಾಸ್ತಿನೇ, ಅದಕ್ಕೆ ನಾವು ಸಾಕಷ್ಟು ಒಂದು ಸೀಕ್ರೆಟ್ಸ್ಗಳನ್ನ ಕೇಳ್ತಾನೆ ಹೋಗ್ತೀವಿ. ಅದರಲ್ಲಿ ಎಷ್ಟು ಮಾಡ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಮಾಹಿತಿ ಇದ್ದರೆ ಗೊತ್ತಿದ್ದರೆ ಚೆನ್ನಾಗಿರುತ್ತಲ್ವಾ. ಸೊ ಸುಹಾಸಿನಿ ಮುಂದುವರಿತೆ ವೀಕ್ಷಕರೇ, ಚಿಕ್ಕದೊಂದು ಬ್ರೇಕ್ನ ನಂತರ.